ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಸ್ವೀಟ್ ಮಾಡಿರೋಂಥ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡಿರೋದಿದು. ನಾನು ಮಾಡಿರೋದೇನು ಅಂತಂದರೆ ಕ್ಯಾರೆಟ್ ಹಲ್ವಾ. ನೋಡಿ ಮನೇಲಿ ಎಷ್ಟು ಚೆನ್ನಾಗಾಗಿದೆ. ಸೊ ಇದನ್ನು ನಾವು ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಅಂತ ನೋಡೋಣ. ಬಾಣಲಿಗೆ ಹಾಲು ಹಾಕೊಳ್ಳೋಣ. ನಾನು ಹಾಲು ಇಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಕುದಿ ಬರಬೇಕಿದು. ನಾನು ಕೋವಾನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಫ್ರೆಶ್ ಆಗಿರುತ್ತೆ ಅಂತ. ಮತ್ತು ಹಾಲು ಏನಾದ್ರು ಜಾಸ್ತಿ ಇದ್ದಾಗ ಅಥವಾ ಮಿಕ್ಕೋಗಿದ್ದಾಗಲೂ ಕೂಡ ನಾವು ಕೋವಾ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂದರೆ ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ಶಾಗಿ ಕೂಡ ಇರುತ್ತೆ. ಮತ್ತು ನಾವು ಹಲ್ವಾ ಎಲ್ಲ ಮಾಡಬೇಕಾದ್ರೆ ಪ್ರಾಬಬ್ಲಿ ನಮ್ಮ ಮನೇಲಿ ಕೋವಾ ಹಾಕ್ತೀವಿ. ಸೊ ನಾನು ಫಸ್ಟ್ ಕೋವಾನೇ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಯಾವಾಗಲೂ ಮನೆಯಲ್ಲೇ ಮಾಡ್ತೀವಿ ನಾವು. ಸೊ ಮನೆಯಲ್ಲಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ನಾವು ನೀಟಾಗಿ ಕೋವಾ ಮಾಡ್ಕೋಬೇಕು ಅಂದರೆ ಕುದಿ ಬರಬೇಕಿದು ನೀಟಾಗಿ. ಹಾಫ್ ಆನ್ ಅವರ್ ಬೇಕಾಗುತ್ತೆ ನಾವು ಕೋವಾ ಮಾಡಬೇಕು ಅಂತಂದ್ರೇ. ಅದಾದಮೇಲೆ ಮಾಡೋ ಪ್ರೊಸೀಜರ್ಸ್ ಎಲ್ಲ ಈಸಿನೇ ಇರುತ್ತೆ. ಬಟ್ ಕೋವಾ ಮಾಡೋದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಈಗ ಇದು ನಾವು ಕೈ ಆಡಿಸ್ತಾ ನೋಡಿ ಅರ್ಧ ಲೀಟ್ರು ಹಾಲು ಹಾಕಿದ್ದು ನಾವು ಇವಾಗ 1/4 ಲೀಟ್ರ್ ಆಗಿದೆ. ಸೊ ಹೀಗೆ ಮಾಡ್ತಾಯಿದ್ರೆ ಇವಾಗ ಸ್ವಲ್ಪ ಥಿಕ್ನೆಸ್ ಬಂದಿದೆ. ನೆಕ್ಸ್ಟ್ ಹಾಗೆ ಕೋವಾಗುತ್ತೆ. ಸೊ ಇದನ್ನು ನಾವು ಹಿಂಗೆ ಮಾಡ್ಕೊತಾ ಇರಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಈಗ ನೋಡಿ ಆವಾಗಲೇ ಎಷ್ಟು ಕಡಿಮೆ, ಅರ್ಧ ಲೀಟ್ರ್ ಇದ್ದಿದ್ದು 1/4 ಲೀಟ್ರ್ ಆಗಿತ್ತು. ಸೊ ಇವಾಗ ಇದು ಇನ್ನೂ ಥಿಕ್ನೆಸ್ ಬಂದಿದೆ, ಇನ್ನೂ ಕಡಿಮೆ ಆಗಿದೆ. ಸೊ ಇದು ಹಿಂಗೆ ತಿರುಗಿಸ್ತಾ ಇದ್ದರೆ ಫುಲ್ಲು ಸ್ವಲ್ಪ ಆಗೋಗುತ್ತೆ. ಇದನ್ನು ನೋಡ್ತಾ ಇದ್ದರೆ ನಮಗೆ ಇಷ್ಟ ಆಗುತ್ತೆ. ಇದೇನಿದು ಸಾಲದೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಅದು ಒಂದು ಸ್ವಲ್ಪ ಹಾರಿದ ಮೇಲೆ, ಇದೆಲ್ಲ ಆದಮೇಲೆ ಸ್ವಲ್ಪ ಹುಡಿ ಥರ ಆಗೋದು, ಅಂದರೆ ಪುಡಿ ಆಗುತ್ತೆ ಅದು. ಸೊ ಆವಾಗ ಅದು ಒಂದು ಬಟ್ಲು ಅಷ್ಟು ನಮಗೆ ಕೋವಾ ಸಿಗುತ್ತೆ. ಸೊ ನಾವು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡಬೇಕು. ಇದು ಈ ಥರ ಆದಾಗ ನಾವು ಮೀಡಿಯಮ್ ಫ್ಲೇಮಲ್ಲಿಂದ ಸಿಮ್ಮಿಗೆ ಇಡಬೇಕಾಗುತ್ತೆ, ಅಂದರೆ ಲೋ ಫ್ಲೇಮ್ಗೆ ಇಡಬೇಕಾಗುತ್ತೆ. ಇಲ್ಲ ಅಂದರೆ ಫುಲ್ ಸೀದೋಗುತ್ತೆ ನಾವು ಮಾಡಿರೋದೆಲ್ಲ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ ತನಕ ನಾವು ಇದನ್ನು ಇದು ಮಾಡ್ಕೋಬೇಕು. 1 2 3 ಈ ಥರ ಆದಮೇಲೆ ನಾವು 1 ಸ್ಪೂನ್ ತುಪ್ಪ ಹಾಕ್ಕೊಬೇಕು. ತುಪ್ಪ ಏನಕ್ಕೆ ಹಾಕ್ಕೊಬೇಕು ಅಂತಂದರೆ ನಾವು ಇದು ಎಲ್ಲ ಬ್ರೌನ್ ಕಲರ್ ಆಗಿರುತ್ತಲ್ಲ, ಅದೆಲ್ಲ ನೀಟಾಗಿ ಫ್ರೈ ಆಗುತ್ತೆ. ಆವಾಗ ಅದು ನೀಟಾಗಿ ಪುಡಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ತುಪ್ಪ ಹಾಕಿದ್ರೆ. ಸೊ ಅದಕ್ಕೆ ನಾವು ಈ ಸ್ಟೇಜಲ್ಲಿ ಇರಬೇಕಾದ್ರೆ ತುಪ್ಪ ಹಾಕ್ಕೋಬೇಕು. ಈಗ ಕೋವಾ ರೆಡಿ ಆಗಿದೆ. ಸೊ ಇಷ್ಟೇ ಕೋವಾ. ಇದು ಫುಲ್ ಆರಿದ್ಮೇಲೆ ನೀವು ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಪುಡಿ ಮಾಡಿಕೊಂಡ್ರೆ ಅದು ನೀಟಾಗಿ ಫುಲ್ ಪುಡಿ ಆಗುತ್ತೆ. ಇವಾಗ ಈ ಥರ ಇದೆ. ಸೊ ಇಷ್ಟೇ ಕೋವಾ ಮಾಡೋದು, ತುಂಬ ಸಿಂಪಲ್, ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ಈಗ ಹಲ್ವಾ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟಿಗೆ ನಾನು ಗೋಡಂಬಿ ಮತ್ತು ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸಕ್ಕರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ನಾವು. ಸೊ ನೆಕ್ಸ್ಟು ತುಪ್ಪ ಮನೆಯಲ್ಲೇ ಮಾಡ್ಕೊಂಡಿರೋದು, ಮತ್ತು ಕೋವಾ ಕೂಡ ನಾನು ಮಾಡೋದು ತೋರಿಸಿದ್ದೀನಿ. ಸೊ ಕೋವಾ ಮತ್ತು ನಾನು ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟ್ ಮೇನ್ ಇಂಗ್ರೀಡಿಯೆಂಟ್. ಸೊ ಅದನ್ನು ನಾನು 6 ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ಕ್ಯಾರೆಟ್ನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಆವಾಗಲೇ ಕೋವಾ ಮಾಡಿದ್ದ ಬಾಣಲಿನಲ್ಲೇ 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿಲ್ಲ. ಏನಕ್ಕೆ ಅಂತ ಅಂದರೆ ದ್ರಾಕ್ಷಿ ನಮ್ಮ ಮನೇಲಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಸೊ ನಾವು ಬರೀ ಗೋಡಂಬಿ ಬಾದಾಮಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿವಾಗ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಈಗ ಬಾಣಲಿನಲ್ಲಿ ಇದ್ದಿದ್ದು ತುಪ್ಪಕ್ಕೆ ನಾನಿವಾಗ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ನೋಡೋಕ್ಕೆ ಜಾಸ್ತಿ ಅಂತ ಕಾಣಿಸ್ತಿರ್ಬೋದು, ಬಟ್ ಆದರೆ ಅದೆಲ್ಲ ಬಾಡಿದ ಮೇಲೆ ಸ್ವಲ್ಪ ಆಗುತ್ತೆ. ಸೊ ಏನು ಜಾಸ್ತಿ ಆದರೂ ಪರವಾಗಿಲ್ಲ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬಾಡಿಸ್ಕೊಬೇಕು.
ಇದನ್ನು ಎಲ್ಲರೂ ಕೆಲವೊಬ್ರಲ್ಲ ಎಲ್ಲರೂ ಜಾಸ್ತಿ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾರೆ. ಅದಕ್ಕಿಂತ ಈ ಥರ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬೇಯಿಸಿದ್ರೆ ಅದು ಕ್ಯಾರೆಟಿನ ಟೇಸ್ಟೇ ಹೊರ್ಟೋಗುತ್ತೆ ಫುಲ್ಲು. ಸೊ ಫ್ಲೇವರ್ ಕ್ಯಾರೆಟಿಂದು ಸ್ವಲ್ಪ ಇರಬೇಕಲ್ವಾ, ಬಟ್ ಹಸಿ ವಾಸನೆ ಇರಬಾರ್ದು ಅಂದರೆ ಈ ಥರ ಮಾಡಿದ್ರೇ ಬೆಟರು. ಈಗ ಇದನ್ನು ನಾನು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈಗ ಹಾಲು ಹಾಕ್ಕೊಂಡಿದ್ದೀನಿ ನಾನು. ಹಾಲು ಎಷ್ಟು ಹಾಕ್ಕೋಬೇಕು ಅಂತಂದರೆ ಇದು ಬೇಯಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇಕಾದರೆ ಅಥವಾ ಅದಿನ್ನೂ ಬೆಂದಿಲ್ಲ ಅಂತ ಅನಿಸಿದ್ರೆ ನೀವು ಇನ್ನೂ ಹಾಲು ಹಾಕ್ಕೊಂಡು ಬೇಯಿಸ್ಬೋದು. ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನಾನು ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಸಿಮ್ಮಲ್ಲಿಟ್ಟು ಈ ಥರ ಬೇಯಕ್ಕೆ ಇಡ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಮೇಲೆ ಬೇಯಕ್ಕೆ ಇಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸೊ ಸಿಮ್ಮಲ್ಲಿ ಇಟ್ಮೇಲೆ ನಾವು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಕೋವಾನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಕೈಯಲ್ಲಿ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ 1-2 ಸಲ ಮಿಕ್ಸಿ ಮಾಡಿದ್ರೆ ಪುಡಿ ಆಗುತ್ತೆ ಈ ಥರ. ಸೊ ಮನೆಯಲ್ಲೇ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದು ನಾನು ಬೇಯಿಸ್ಕೊಂಡಿದ್ದೀನಿ ನೀಟಾಗಿ. ಇದು ಇವಾಗ ಫುಲ್ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾವು ಫಸ್ಟ್ ತೋರಿಸಿದಾಗ ಫುಲ್ಲು ಡಾರ್ಕ್ ಆರೆಂಜ್ ಇತ್ತು. ಇವಾಗ ನೋಡಿ ಲೈಟ್ ಕಲರ್ ಆಗೋಗಿದೆ, ಶೇಡ್ ಆಗಿದೆ ಕಲರ್ ಎಲ್ಲ. ಸೊ ಆವಾಗ ಬೆಂದಿದೆ ಅಂತ ಅರ್ಥ. ಈಗ ನಾವು ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ 2 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನಿಮ್ಮ ಮನೆಯಲ್ಲಿ ಎಷ್ಟು ತಿಂತಾರೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಕಡಿಮೆನೇ ಸಕ್ಕರೆ ತಿನ್ನೋದು, ಬಟ್ ಆದ್ರೂ 2 ಕಪ್ಸ್ ಆಫ್ ಶುಗರ್ ಹಾಕ್ತಾಯಿದ್ದೀನಿ ನಾನು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸಕ್ಕರೆ ಹಾಕಿರೋದ್ರಿಂದ ಇವಾಗ ಸಕ್ಕರೆನಲ್ಲೂ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಆ ನೀರಲ್ಲೂ ಇದು ಬೇಯಬೇಕು, ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸಕ್ಕರೆ ಹಾಕಿದ್ಮೇಲೆ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಸೊ ಈ ಥರ ಇರಬೇಕಾದ್ರೆ ನೀವು ಇನ್ನೂ ಸಕ್ಕರೆ ಬೇಕು ಅಂದರೆ ಹಾಕೊಬೋದು, ಟೇಸ್ಟ್ ನೋಡಿಬಿಟ್ಟು. ನಾವು ಸಕ್ಕರೆ ಏನಕ್ಕೆ ಇದೇ ಸ್ಟೇಜಲ್ಲಿ ಮತ್ತೆ ನೋಡ್ಕೊಂಡು ಹಾಕೊಬೇಕು ಅಂದರೆ, ಈಗ ಸಕ್ಕರೆ ಹಾಕಿದ ತಕ್ಷಣ ಇಷ್ಟೊಂದು ನೀರು ಬಿಟ್ಕೊಂಡಿದೆ. ಸೊ ಆಮೇಲೆ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಸೊ ಇವಾಗಾದರೆ ಸ್ವಲ್ಪ ಕೈ ಆಡಿಸ್ತಾ ಇರ್ತೀವಿ, ಅದು ಹಾಗೆ ಹೀರ್ಕೊಳ್ಳುತ್ತೆ. ಸೊ ಆಮೇಲೆ ಆದರೆ ಅದು ನೀಟಾಗಿ ಇದಾಗಲ್ಲ, ಸುಮ್ಮನೆ ಹಾಗೆ ನೀರು ಥರ ಇರುತ್ತೆ. ಸೊ ನಾವು ಈ ಸ್ಟೇಜಲ್ಲೇ ಸಕ್ಕರೆ ಹಾಕ್ಕೊಬೇಕು. ಈಗ ಇದು ನೀಟಾಗಿ ಡ್ರೈ ಆಗಬೇಕು. ಸೊ ಅಷ್ಟರೊಳಗೆ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಈ ಥರ ಸ್ಟೇಜಲ್ಲಿದ್ದಾಗ ಬೇಗ ಮುಗಿಯುತ್ತೆ ಇದು ಮಾಡೋದು. ಸೊ ಆವಾಗ ನಾವು ಲೋ ಫ್ಲೇಮಲ್ಲಿಂದ ಹೈ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನೀಟಾಗಿ ಕೈ ಆಡಿಸ್ತಾನೆ ಮುಗಿಸ್ಬಿಡ್ಬೋದು ಇದನ್ನು. ಈಗ ನಾನು ಸಕ್ಕರೆ ಹಾಕಿದಾಗ ನೀರು ಬಿಟ್ಕೊಂಡಿತ್ತು. ಸೊ ಇವಾಗ ನೋಡಿ ಅದೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಇದೆ ಆಲ್ರೆಡಿ. ಸೊ ಇದು ಫುಲ್ ಡ್ರೈ ಆಗೋ ತನಕ ನಾವು ಈ ಥರ ಆಡಿಸ್ತಾ ಇರಬೇಕು ಕೈ. ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೆ ಆದಷ್ಟು ಯಾವುದೇ ಫುಡ್ ಕಲರ್ ಹಾಕ್ದಲೇ ಮಾಡಬೇಕು ನಾವು, ಯಾಕೆಂದರೆ ಕ್ಯಾರೆಟ್ದೇ ಆರೆಂಜ್ ಕಲರ್ ನ್ಯಾಚುರಲ್ ಆಗಿರುತ್ತೆ, ಅದಕ್ಕೂ ನಾವು ಕಲರ್ ಹಾಕಿದ್ರೆ ಒಂಥರ ಆಗೋಗುತ್ತೆ. ಸೊ ಅದಕ್ಕೆ ಚೆನ್ನಾಗಿರಲ್ಲ ಟೇಸ್ಟ್ ಕೂಡ. ಅದಕ್ಕೆ ವಿತೌಟ್ ಕಲರ್ ಫುಡ್ ಕಲರ್ ಯೂಸ್ ಮಾಡಿದ್ರೆ ನ್ಯಾಚುರಲ್ಲಾಗಿ ಚೆನ್ನಾಗಿ ಬರುತ್ತೆ. ಈಗ ಈ ಥರ ಆದಮೇಲೆ ನಾವು ಆವಾಗಲೇ ಫಸ್ಟೇ ಕರೆದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದು ಗೋಡಂಬಿ ಬಾದಾಮಿನ ಹಾಕ್ಕೊಬೇಕು. ಈಗ ನಾನು ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪನ ನಾವು ಈ ಟೈಮಲ್ಲೇ ಹಾಕ್ಕೊಬೇಕು, ಯಾಕೆ ಅಂತಂದರೆ ನೀರಿದ್ದಾಗ ಹಾಕ್ಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ. ಸೊ ಇವಾಗ ನೀರೆಲ್ಲ ಹಿಂಗೋಗಿದೆ, ಸೊ ಆವಾಗ ಹಾಕ್ಕೊಂಡ್ರೆ ನೀಟಾಗಿ ಹಲ್ವಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ತುಪ್ಪ ಹಾಕ್ಕೊಬೇಕು.
ಈಗ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾನು ಇದನ್ನು ಇಳಿಸ್ಕೊಬೇಕು. ಸೊ ಈಗ ಇಳಿಸ್ಕೊಳ್ಳೋ ಟೈಮಲ್ಲಿ ನಾವು ಇದಕ್ಕೆ ಫಸ್ಟ್ ಮಾಡ್ಕೊಂಡಿದ್ವಲ್ಲ ಕೋವಾ, ಅದನ್ನು ಹಾಕ್ಕೊಬೇಕಾಗುತ್ತೆ. ನಾನು ಕೋವಾನ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ, ಯಾಕೆ ಅಂದರೆ ಅದ್ರ ಟೇಸ್ಟು ಚೆನ್ನಾಗಿ ಇರುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ರವೆ ರವೆ ಥರ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಲಾಸ್ಟಿಗೆ ನಾನು ಕೋವಾ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದು ತಿನ್ನೋಕ್ಕೆ ಚೆನ್ನಾಗಿ ರೆಡಿ ಆಗಿದೆ, ರೆಡಿ ಟು ಈಟ್. ಇದನ್ನು ಸರ್ವ್ ಮಾಡೋದು ಒಂದೇ ಬಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮನೇಲಿ ಮಾಡಿರೋದು. ಸೊ ರೆಡಿ ಟು ಈಟ್ ಸರ್ವ್ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.